ಟ್ರಿಪಲ್ ರಶ್ ಅವ್ರು ಇದ್ದಾರೆ ಇಲ್ಲಿ. ಟ್ರಿಪಲ್ ರಶ್ ಅವ್ರ ಡಿಕಾಟಿ ಇದೆ ಇಲ್ಲಿ. ಹರ್ಷನ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅಂಕಲು ಅವಾಗಿಂದ ಮುಂದೋಗೋದು ಹಿಂದೋಗೋದು ಮುಂದೋಗೋದು ಹಿಂದೋಗೋದು ಮಾಡ್ತಾ ಇದ್ದಾರೆ. EX6902 ನೀನೇನಕ್ಕೆ ಹೇಳಿಲ್ಲ ಬಾ ಅಂತ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ XP ಗರ್ಲ್. ಸೊ ತುಂಬ ದಿನ ಆದಮೇಲೆ ವಾಪಸ್ ನಮ್ಮ ಗ್ಯಾಂಗ್ ಜೊತೆ ರೈಡ್ ಹೋಗ್ತಿದ್ದೀನಿ. ಲೈಕ್ ನಾನು, ಮೋಹನ್, ರಾಹುಲ್, ಹರ್ಷ ಹೋಗ್ತಿದ್ದೀವಿ. ಇಲ್ಲಿಂದ ಪಾರ್ಲೇಜಿ ಟೋಲ್ ಗೇಟಲ್ಲಿ ನಾನು ಅವ್ರಿಗೆಲ್ಲ ಸಿಗ್ತೀನಿ. ಲೈಕ್ ಮೀಟಪ್ ಥರ ಇಟ್ಟಿದ್ದೀವಿ. ಅಲ್ಲಿಂದ ಆಮೇಲೆ ಯಾವುದೋ ಹೋಟೆಲ್ ಅಂತ ಹೇಳಿದ್ದಾರೆ, ವೈಶಾಲಿ ಅನಿಸುತ್ತೆ. ಸೊ ವೈಶಾಲಿ ಹೋಟೆಲ್ಗೆ ಹೋಗ್ತೀವಿ ಅಲ್ಲಿಂದ. ಸೊ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ, ಬಿಕಾಸ್ ತುಂಬ ದಿನ ಆಯಿತು ಎಲ್ಗೂ ಹೋಗ್ದೇನೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಲೈಕ್ ಆ ಥರ ಪ್ಲೇಸ್ ಯಾವುದಿಲ್ಲ, ಸ್ವಲ್ಪ ಹತ್ತಿರದಲ್ಲಿ ನಿಯರಲ್ಲಿ ಸಿಗೋಕ್ಕೆ. ಸೊ ಎಲ್ರಿಗೂ ಕೆಲಸ ಇದೆ. ಸೊ ಮಾರ್ನಿಂಗ್ ಒಂದು ಹೋಗಿ ಅಂದ್ಕೊಂಡು ಎಣಿಸಿದ್ದೀವಿ. ಸೊ ಟೈಮ್ ಬಂದುಬಿಟ್ಟು ಈಗ 5 ಆಗಿದೆ. ನನಗೆ ಇಲ್ಲಿಂದ 35 ಕಿಲೋಮೀಟರ್ ಇದೆ ಆ ಟೋಲು. ಬಟ್ ಹರ್ಷ ಅವ್ರಿಗೆಲ್ಲ ಒಂದು 18-15 ಹಂಗಿದೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ನನಗೆ ಜಾಸ್ತಿ ಟೈಮ್ ಬೇಕು. ಸೊ ನಾನು 5:30 ಕೊಡ್ತೀನಿ, ಅವರೆಲ್ಲ ಅಲ್ಲಿ 6ಗೆ ಇರ್ತಾರಂತೆ. ಇನ್ನೂ 6ಗೆ ಇರಲ್ಲ ಅಂತ ನೋಡೋಣ. 6:10, 6:50 ಒಳಗಾದ್ರೂ ಇದ್ದರೆ ಓಕೆ, ಇಲ್ಲಾಂದರೆ ನಾನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಫೈನಲ್ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಹೋಗ್ಬಿಟ್ಟು ನಾನು ನನ್ನ ಗಾಡಿ ತಗೊಂಡು ಲೈಕ್ ಹರ್ಷನ್ ಮನೆ ಹತ್ರ ಹೋಗಿ ನನ್ನ ಗಾಡಿ ತಗೊಂಡು ಆಮೇಲೆ ಹೋಗ್ತೀನಿ. ಬಿಕಾಸ್ ಇದ್ರದ್ದು ಬ್ರೇಕ್ ಪ್ಯಾಡ್ ಆಲ್ಮೋಸ್ಟ್ ಹೋಗಿದೆ ಅಂತೆ. ಅದಕ್ಕೆ ಈಗ ಹರ್ಷನ್ ಮನೆಗೆ ಸಿ 42 ಮಿನಿಟ್ಸ್ ತೋರಿಸ್ತಿದೆ. ನಂಗೆ ರೂಟ್ ಗೊತ್ತಿದೆ, ಅದಕ್ಕೆ ಹಾಕಲ್ಲ ಮ್ಯಾಪು. ಸೊ ಹೋಗೋಣ, ಲೆಟ್ಸ್ ಗೋ. ನಾನು ಹೋಗ್ತಾ ವಿಡಿಯೋ ಮಾಡಲ್ಲ, ಬಿಕಾಸ್ ಸುಮ್ಮನೆ ಗೋಪ್ರೋ ಚಾರ್ಜ್ ಖಾಲಿ ಆಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ಸಿಗ್ತೀವಿ. ಈ ಅಂಕಲು ಅವಾಗಿಂದ ಮುಂದೋಗೋದು ಹಿಂದೋಗೋದು ಮುಂದೋಗೋದು ಹಿಂದೋಗೋದು ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಬಂದರು. ನಾನು ಹೆಂಗೆ ಕ್ಯಾಮರಾ ಆಫ್ ಮಾಡಿದ್ನೋ ಮತ್ತೆ ಮುಂದೆ ಬಂದರು. KA41 EX6902. ಏನು ಬುದ್ಧಿ ಅಂತ ಇಲ್ಲ ಇವ್ರಿಗೇನು ಅನ್ಸುತ್ತೇನೋ. ಯಾವುದು ಗಾಡಿನಾ? ಸೊ ಫೈನಲಿ ಹರ್ಷಮ್ಮನ ಹತ್ರ ಇದ್ದೀನಿ. ಆ್ಯಂಡ್ ಎಕ್ಸ್ಪಲ್ಸ್ ತೊಗೊಂಡಿದ್ದೀನಿ, ಅದು ಅಲ್ಲಿದೆ. ಆ್ಯಂಡ್ ಅದು ತುಂಬ ಸೌಂಡ್ ಬರ್ತಾಯಿತ್ತು ಬರಬೇಕಾದ್ರೇ. ಆ್ಯಂಡ್ ಪಂಚರು ಹೋಗಿದೆ ಪಕ್ಕ. ನಾನು ನಿನ್ನೆ ಹಾಕ್ಸಿದೆ ಅಲ್ಲ ಹವಾ, ಅದಕ್ಕೆ ಇನ್ನೂ ಆಚೆ ಈಚೆ ನಾನು ರೈಟ್ ತೊಗೊಳಕ್ಕೆ ಹೋದರೆ ರೈಟ್ ಹೋಗೋದೇ ಇಲ್ಲ. ಕಾರ್ನರಲ್ಲಿ ಪ್ರಾಬ್ಲಮ್ ಕೊಡ್ತಿದೆ. ತುಂಬ ಹೈಟ್ ಅನ್ನಿಸ್ತಿದೆ. ಆ್ಯಕ್ಚುಲಿ ನಂಗೆ ತುಂಬ ಹೈಟ್ ಅನ್ನಿಸ್ತಿದೆ, ಸಾರಿ. ಬಟ್ ಐ ಡೋಂಟ್ ನೋ, ಇಷ್ಟೆಲ್ಲ ಹೈಟ್ ಅನ್ನಿಸ್ತಿತ್ತಾ? ಇಷ್ಟು ಹೈಟ್ ಇದೆಯಾ ನನ್ನ ಗಾಡಿ? ಲೈಕ್ ನಂಬಕ್ಕೆ ಆಗ್ತಿಲ್ಲ, ಅಷ್ಟು ಹೈಟ್ ಇದೆ. ಹರ್ಷ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ GS6. ಆ್ಯಕ್ಚುಲಿ ನನ್ನ ಗಾಡಿ ನಂಗೆ ಹೆವಿ ಹೈಟ್ ಅನ್ನಿಸ್ತಿದೆ. ಲೈಕ್ ಅದಿಷ್ಟು ಬಿಟ್ಟು ಇಷ್ಟು ದಿನ ಈಗ ಹೆಂಗೆ ಅನ್ನಿಸ್ತಿದೆ ಅಂದರೆ, ಲೈಕ್ ಹೆಂಗೆ ಅನ್ನಿಸ್ತಿದೆ ಅಂದರೆ ಫುಲ್ ಗಾಡಿ ಹೈಟ್ ಇದೆ ಅನ್ನಿಸ್ತಿದೆ. ವಾಟ್ ಈಸ್ ದಿಸ್ ಸಾಕ್ಷಿ? ವಾಟ್ ಈಸ್ ದಿಸ್? ಲೈಕ್ ಎಕ್ಸ್ಪಲ್ಸ್ ಓಡಿಸಿ ಈ ಗಾಡಿ ಹೆವಿ ಹೈಟ್. ಸಾರಿ ಗೈಸ್, R15 ಓಡಿಸಿ ಗಾಡಿ ಹೆವಿ ಹೈಟ್ ಅನ್ನಿಸ್ತಿದೆ ಗೈಸ್. ಲೈಕ್ ಲಿಟ್ರಲಿ ಹೆವಿ ಅನ್ನಿಸ್ತಿದೆ. ಸ್ಯಾಡ್ ನ್ಯೂಸ್ ಅಂತೇನಿಲ್ಲ, ಬಟ್ ರಾಹುಲ್ಗೆ ತಲೆನೋವು ಅಂತೆ. ಸೊ ರಾಹುಲ್ ಬರ್ತಾ ಇಲ್ಲ. ಆ್ಯಂಡ್ ಮೋಹನ್ಗೆ ಆಫೀಸಲ್ಲಿ ಬಿಟ್ಟಿಲ್ಲ ಅಂತೆ. ಸೊ ಮೋಹನ್ ಕೂಡ ಬರ್ತಾ ಇಲ್ಲ. ಸೊ ಅವರಿಬ್ಬರು ಬರ್ತಾ ಇಲ್ಲ, ನಾನು ವರ್ಷ ಮಾತ್ರ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮಿಬ್ಬರಿಗೆ ಮೇಯ್ನಾಗಿ ರೀಲ್ಸ್ ಎಲ್ಲ ಶೂಟ್ ಮಾಡಬೇಕಿತ್ತು. ಸೊ ಹೋಗಲೇಬೇಕು. ಪೆಟ್ರೋಲ್ ಲಕ್ಷಣ. ನಂಗೆ ಅನ್ಕಂಫರ್ಟಬಲ್ ಆಗ್ತಿದೆ, ಓಡ್ಸೋಕ್ಕೆ ಆಗ್ತಿಲ್ಲ. ಇದು ಹೈಟ್ ಅನ್ನಿಸ್ತಿದೆ ತುಂಬ.
ಸೊ ಹರ್ಷನ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಮತ್ತೆ ಹೋಗಿ ಕೆಳಗಡೆ ಹೋಗಿ ಸ್ಟಾರ್ಟ್ ಮಾಡ್ತವ್ರೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಎಂಬತ್ತು ಕಿಲೋಮೀಟ್ರ್ ಹಂಗಿರುತ್ತೆ ಇದೆ ಅನಿಸುತ್ತೆ ನನಗೆ. ಈ ಥರ ಏನಂತಾರೆ ಕರ್ವ್ಸ್ ಎಲ್ಲ ಭಯ ಆಗ್ತಿದೆ ಸ್ವಲ್ಪ. ಐ ಥಿಂಕ್ ಸ್ವಲ್ಪ ದಿನ ಆಯ್ತಲ್ಲ ಹೈಟ್ ಗಾಡಿ ಓಡಿಸ್ದೆ, ಬರೀ R15 ಓಡಿಸ್ತಾ ಇದ್ದಲ್ಲ ಹಿಂಗೆ ಮಾಡಿಕೊಂಡು, ಅದಕ್ಕೆ ಅನಿಸುತ್ತೆ ಸ್ವಲ್ಪ ಹೊತ್ತು ಬೇಕು, ಸ್ವಲ್ಪ ಹೊತ್ತು ಆದಮೇಲೆ ಸರಿ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಎಕ್ಸ್ಪಲ್ಸ್ ಹರ್ಷನ್ ಮನೆಯಲ್ಲೇ ಇದೆ ಸ್ವಲ್ಪ ದಿನದಿಂದ, ಬಿಕಾಸ್ ನಾನು R15 ತೊಗೊಂಡಿದ್ದೆ. ನನಗೆ ಯಾಕೋ ಲೈಕ್ ತುಂಬ ಸ್ಪೋರ್ಟ್ಸ್ ಬೈಕ್ ಮೇಲೆ ಆಸೆ ಆಗ್ತಿದೆ ಈಗ. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಲ್ವಾ, ಈ ಥರ ಬ್ಯಾಂಗ್ಳೂರಲ್ಲಿ ಓಡಿಸ್ಬೇಕಾದ್ರೆ ಸ್ಪೋರ್ಟ್ಸ್ ಬೈಕೇ ಚೆನ್ನಾಗಿ ಅನ್ಸುತ್ತೆ. ಲೈಕ್ ಸ್ವಿಂಗ್ ನೇಕೆಡ್ ಆರ್ ಸ್ಪೋರ್ಟ್ಸ್ ಲೈಕ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಲೈಕ್ ಇದು ಅಡ್ವೆಂಚರ್ಗಷ್ಟೇ ಅಲ್ಲ, ಇಲ್ಲ ಅಡ್ವೆಂಚರ್ ಅಂತ ಬಂದಾಗ ಏನೂ ಇರೋಲ್ಲ, ಹೈವೇಲಿ ತುಂಬ ಬೋರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ದಿನ ಅವ್ನು ಯೂಸ್ ಮಾಡೋಣ ಅಂತ ಇದನ್ನು ಅವನು ಕೊಟ್ಟಿದ್ದೆ ಅಷ್ಟೇ. ಅಂದರೆ ಅವ್ನ ಮನೇಲಿ ಇಟ್ಟಿದ್ದೆ, ಅವ್ನಿಗೇನು ಯೂಸ್ ಇಲ್ಲ. ಅವ್ನು ಬೈಕ್ ತೆಗಿಯಲ್ಲ ಜಾಸ್ತಿ, ಸ್ಕೂಟಿಯಲ್ಲೇ ಹೋಗ್ತಾನೆ ಎಲ್ಲಿಗೆ ಹೋಗೋದಿದ್ರು. ಆ್ಯಂಡ್ ನಾನು ಅವನು ಇಬ್ಬರೇ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಅದೇ ಏನೋ ಪ್ಲೇಸ್ ಇದೆಯಲ್ಲ, ಏನು ಮಾತಾಡಿದ್ದು ನಿನ್ನೆ, ವೈಶಾಲಿ ಅಂತ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ ಅಷ್ಟೇ. ಟೈಮೇ ಇಲ್ಲ ಯಾವುದಕ್ಕೂ. ಅಂದರೆ ಜಸ್ಟ್ ನಾನು ಪೋಸ್ಟ್ ಅಂದರೆ ಫೋಟೋಸ್ ಮಾತ್ರ ಹಾಕ್ತೀನಿ, ರೀಲ್ಸ್ ಹಾಕೋಕ್ಕೆ ಆಗ್ತಿಲ್ಲ. ಬಿಕಾಸ್ ನಿಜ ಹೇಳಬೇಕು ಅಂದರೆ ನನಗೆ ಎಡಿಟಿಂಗಿದು ಕೂಡ ಗೊತ್ತಿಲ್ಲ, ತುಂಬ ಕಷ್ಟ ಆಗುತ್ತೆ ನನಗೆ ಎಡಿಟಿಂಗ್ ಮಾಡೋಕ್ಕೆ. ನನಗೇನು ಬರೋಲ್ಲ ಎಡಿಟಿಂಗಲ್ಲಿ ಆ್ಯಕ್ಚುಲಿ. ಸೊ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಬೇಕು ಅಂತೆಲ್ಲ ಬಂದಾಗ ಐ ಹ್ಯಾವ್ ಟು ಆಸ್ಕ್ ದೆಮ್. ಅವ್ರನ್ನೆಲ್ಲ ಕೇಳಿದ್ರೆ ಲೈಕ್ ಆಬ್ವಿಯಸ್ಲಿ ಅವರೆಲ್ಲ ಬ್ಯುಸಿ ಇರ್ತಾರೆ, ಆಗಲ್ಲ ಮಾಡಿಕೊಡೋಕ್ಕೆ ಸಡನ್ ಆಗಿ. ಬಟ್ ಆಲ್ಮೋಸ್ಟ್ ಹರ್ಷ ಮಾಡಿಕೊಡ್ತಾನೆ. ಫಿರ್ ಬಿ ಅವ್ನು ನಂಗೆ ಕಲಿಸಿ ಕೊಟ್ಟಿದ್ದಾನೆ, ಆದರೂ ನನಗೆ ಕಷ್ಟ ಆಗ್ತಿದೆ. ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈಗ ಹರ್ಷ ಅಂದರೆ ಅವನು ಆರಾಮಾಗಿ ಸ್ಲೋ ಆಗಿ ಹೋಗ್ತಾನೆ. ನಾನು ಯಾವತ್ತೆಲ್ಲ ಅವನ ಜೊತೆ ಹೋಗಿದ್ದೀನೋ ಅವತ್ತೆಲ್ಲ ಅವನು ಲೈಕ್ ಸ್ಲೋ ಆಗಿ ಓಕೆ ಬಾ ನೀನು ಆರಾಮ್ಸೆ ಬಾ ಅಂತ ಹೇಳ್ತಾನೆ. ಆ್ಯಕ್ಚುಲಿ ನಂಗೆ ತೀರ್ಸೋಕ್ಕೆ ಆಗ್ತಿಲ್ಲ ಗಾಡಿನ. ಸೊ ಬೆಟರ್ ಇಲ್ಲಿ ಒಳಗೆಲ್ಲಿ ಜಾಗ ಸಿಗುತ್ತೋ ಅಲ್ಲಿಂದ ಹೋಗ್ತೀನಿ. ಅವ್ನು ಸರ್ಚ್ ಮಾಡ್ತಿರ್ಬೋದು ಇವಳು ಅಂತ. ಟ್ರಿಪಲ್ ರಶ್ ಅವ್ರು ಇದ್ದಾರೆ ಇಲ್ಲಿ. ಟ್ರಿಪಲ್ ರಶ್ ಅವ್ರ ಡಿಕಾಟಿ ಇದೆ ಇಲ್ಲಿ. ನೋಡಿ ಟ್ರಿಪಲ್ ರಶ್ ಅವ್ರ ಡುಕಾಟಿ ಇದೆ ಅಲ್ಲಿ. ಆ್ಯಂಡ್ ಅಲ್ಲಿದ್ದಾರೆ ಟ್ರಿಪಲ್ ರಶ್ ಅವರು. ಐ ಥಿಂಕ್ ಡಿ ವಿ ಅವ್ರು ಇಲ್ಲ ಅನಿಸುತ್ತೆ. ಡಿ ವಿ ಅವ್ರದ್ದೇ ಅವ್ರು ಡುಕಾಟಿ ತೊಗೊಂಡಿದ್ರಲ್ಲ ಅದೇ. ಸ್ಟಾರ್ಟ್ ಆಗಲ್ಲ, ಅವಾಗ ಗೊತ್ತಾಗುತ್ತೆ. ಇವನು ಅವಾಗಿಂದ ದುಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ನಾನು ಹೋಗ್ಲಾ ಬೇಡ ಅನ್ಬಿಡ್ತಿದ್ದೀನಿ. ಹಾಂ ಬಿಕಾಸ್ ನಂಗೆ ನಾಚಿಕೆ ಆಗುತ್ತೆ ಹಂಗೆಲ್ಲ ಮಾತಾಡ್ಸೋಕ್ಕೆ. ಬಟ್ ನಾನು ಅವ್ರ ಬಿಗ್ ಫ್ಯಾನ್ ಆಯಿತಾ, ಬಿಕಾಸ್ ರೆಡ್ ಲೈನ್ ಕಿಂಗ್ ಅವರು. ಸೊ ಆಬ್ವಿಯಸ್ಲಿ ಫ್ಯಾನ್ ಆಗೇ ಇರ್ತಾರೆ. ಆ್ಯಂಡ್ ಈಗ ರಿಗ್ರೆಟ್ ಆಗ್ತಿದೆ, ನಾನು ಮೀಟ್ ಆಗಬೇಕಿತ್ತು, ಮಾತಾಡಿಸ್ಬೇಕಿತ್ತು ಅಂತ. ಇಟ್ಸ್ ಓಕೆ ರೈಟ್ ಸೇಫ್ ಮಾಡಿ ಅಷ್ಟೇ, ಅವ್ರು ರೈಟ್ ಸೇಫ್ ಮಾಡಲಿ ಅಷ್ಟೇ. ಆ್ಯಂಡ್ ಖುಷಿ ಆಯಿತು. ಐ ಆಮ್ ಹಂಗ್ರಿ ಗೈಸ್. ಐ ನೋ ದ್ಯಾಟ್ ನಾವು ತಿನ್ನೋಕ್ಕೆ ಹೋಗ್ತಾ ಇರೋದಂತ ಎವ್ರಿ ಟೈಮ್ ಇದೇ ಆಗುತ್ತೆ. ನಾನು ಹಂಗ್ರಿ ಆಗಿರ್ತೀನಿ ಬೇಗನೆ. ಸೊ ಆಬ್ವಿಯಸ್ಲಿ ನಾವು ತಿನ್ನೋಕ್ಕೆ ಹೋಗೋದು ಎವ್ರಿ ಟೈಮು. ವಾಟ್ ಆರ್ ಯು ಡೂಯಿಂಗ್? ಆ್ಯಕ್ಚುಲಿ ನಂಗೆ ತುಂಬ ಆಸೆ ಇದೆ, ಲೈಕ್ ಒಂದು Insta360 ತೊಗೊಬೇಕು ಅಂತ. ಇಟ್ಸ್ ಓಕೆ ಗಾಯ್ಸ್, ಎಲ್ಲದಕ್ಕೂ ಟೈಮ್ ಬರುತ್ತೆ. ಅಲ್ಲಿ ತನಕ ನಾವು ಆರಾಮಾಗಿ ಆ ಟೈಮ್ ಬರೋಕ್ಕೆ ಕಾಯಬೇಕು. ಆ್ಯಕ್ಚುಲಿ ಯಾರಿಗೂ ಟೈಮ್ ಬರೋಲ್ಲ, ಟೈಮ್ ತರಿಸ್ಕೊಬೇಕು ನಾವೇ. ಆ್ಯಂಡ್ ಟೈಮ್ ತರಿಸ್ಕೊಳ್ಳೋಕ್ಕೆ ನಾನು 100% ಆಗ್ತಿದ್ದೀನಿ ನಂದು. ಆ್ಯಕ್ಚುಲಿ ಇದು ಏನಿದೆಯಲ್ಲ, ಕಾರ್ಪೊರೇಟಲ್ಲಿ ವರ್ಲ್ಡಲ್ಲಿ ಇದ್ಬಿಟ್ಟು ವೀಡಿಯೋಸ್ ಮಾಡ್ಕೋತೀವಿ,
ಡೈಲಿ ಯೂಟ್ಯೂಬ್ ವೀಡಿಯೋ ಹಾಕ್ತೀನಿ, ಎಡಿಟ್ ಮಾಡೋಕೆ ಕೂತ್ಕೊತೀನಿ, ಚೆಕ್ ಜಿಮ್ಗೂ ಹೋಗ್ತೀನಿ, ಮನೆನೂ ನೋಡ್ಕೊತೀನಿ. ಇಟ್ಸ್ ಅ ಬಿಗ್ ಥಿಂಗ್. ಲೈಕ್ ಫುಡ್ ಮಾಡು, ದೆನ್ ಹೆಂಗೆ ಗೊತ್ತಾ, ನಾನು ಫುಡ್ ಮಾಡಬೇಕು, ಜಿಮ್ಗೆ ಹೋಗಬೇಕು, ಆಫೀಸಿಗೆ 9 hours ಹೋಗಬೇಕು, ಆಫೀಸಿಗೆ ರೆಡಿ ಆಗಬೇಕು, ವೀಡಿಯೋ ಎಡಿಟ್ ಮಾಡೋಕೆ ಕೂತ್ಕೊಳ್ಬೇಕು. ಮೇಯ್ನಾಗಿ ಒಂದು ಸಂಡೇ ಸಿಗುತ್ತೆ ನನಗೆ. 6 days ವರ್ಕಿಂಗ್ ಬೇರೆ. ಸೊ 1 Sunday ಸಿಗುತ್ತೆ. 6 days ವರ್ಕಿಂಗ್ ಅಂದರೆ ಸ್ಯಾಟರ್ಡೇ ವರ್ಕ್ ಫ್ರಮ್ ಹೋಮ್. ಸೊ ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಕಡೆ ರೈಡ್ ಹೋಗ್ತೀನಿ ಅನ್ನೋಕ್ಕಾಗಲ್ಲ ಗೈಸ್, ಆಬ್ವಿಯಸ್ಲಿ. ಸೊ ಏನು ಮಾಡೋಂಗಿಲ್ಲ. ನಾನು ಬಿಟ್ಟೋದ ನೋಡಿ ಅವನು. ಇಷ್ಟೇ ಪ್ರಪಂಚ, ಹೇಳ್ತೀನಿ ನೋಡಿ. ನನಗೆ ಎಕ್ಸ್ಪಲ್ಸಿದ್ ನಂಬರ್ ಪ್ಲೇಟ್ಗೆ ಆಗಿ ಬರಲ್ಲ, ಐ ಥಿಂಕ್, ಬಿಕಾಸ್ ಎವ್ರಿ ಟೈಮ್ ಬಿದ್ದೋಗುತ್ತೆ. ಇದು ಟ್ರಯಂಪ್ 800, ಹಾಂ 900 ಸಾರಿ, ಟ್ರಯಂಪ್ 900. ಆ್ಯಂಡ್ ದೇ ಆರ್ ಕಪಲ್ ಆ್ಯಂಡ್ ದೇ ಆರ್ ಸೋ ಗುಡ್ ಆ್ಯಂಡ್ ದೇ ಆರ್ ಲುಕಿಂಗ್ ಟುಗೆದರ್. ಸಾರಿ, ದೇ ಆರ್ ಲುಕಿಂಗ್ ಕ್ಯೂಟ್ ಟುಗೆದರ್. ತುಂಬ ಹೃದಯದಿಂದ ಸಾರಿಯನ್ನು ಕೇಳುತ್ತೇನೆ, ಬಿಕಾಸ್ ನನಗೆ ಚೆನ್ನಾಗಿರೋ ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ ಅನಿಸುತ್ತೆ. ಆ್ಯಂಡ್ ವೀಡಿಯೋಸು ತುಂಬ ರೆಗ್ಯುಲರ್ ಆಗಿ ಹಾಕೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಅಣ್ಣ ಟಯರ್ ಅಂದರೆ ಬುಡೋದು ಟಯರ್ ಐತೆ ಅದು, ಅದರಿಂದ ಫುಲ್ ದೊಡ್ಡ ಕಲ್ಲು ನಂಗೆ ಆಡ್ತೈತೆ. ಸೊ ಇವ್ ನಂಗೆ ಹೇಳಿದ, ನಂಗೆ ನೆನಪಿರಲಿಲ್ಲ ಇದು ಹಾಸನ ಹೈವೇಲಿ ಬರುತ್ತೆ ಅಂತ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿಂದ ಲೆಫ್ಟ್ ತೊಗೊಬೇಕು ಅಂತ ನಂಗೆ ಗೊತ್ತು, ಬಿಕಾಸ್ ಎವ್ರಿ ಟೈಮ್ ನಮ್ಮ ಮನೆಗೆ ಹಂಗೆ ಹೋಗ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹೋಮ್. ನೆಕ್ಸ್ಟ್ ಮಂತ್ ಹೋಗ್ತೀನಿ ಪ್ರಾಬಬ್ಲಿ. ಬೈಕಲ್ಲಿ ಹೋಗಲ್ಲ ಆಬ್ವಿಯಸ್ಲಿ, ಬಿಕಾಸ್ ಬೈಕಲ್ಲಿ ಹೋಗೋಕ್ಕೆ 2 ದಿನ ಬೇಕು. 2 ದಿನ ಅಲ್ಲೇ ವೇಸ್ಟ್ ಆಗೋದ್ರೆ ನಾನು ಗ್ಲೌಸ್ ಅಂತೂ ಹಾಕಲ್ಲ ಗೈಸ್, ಬಿಕಾಸ್ ಗ್ಲೌಸ್ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ನನಗೆ. ನಂಗೇನು ಬೇಡ, ನಂಗೆ ಬೇಡ. ಓ ಟೀ ಕುಡ್ದು ಆ್ಯಕ್ಚುಲಿ ಬೇಡ ನನಗೆ. ಹಲೋ, ಇಲ್ಲಿ ಬೇಡ ಕಣ, ಮುಂದೋಗೋಣ. ನೀನು ಹೇಳಬೇಕಿತ್ತು ತಾನೇ ಬಾ ಅಂತ. ನೀನೇನಕ್ಕೆ ಹೇಳಿಲ್ಲ ಬಾ ಅಂತ? ನೀನು ಬಾ ಅಂತ ಹೇಳ್ದ್ಯಾ, ನೀನು ಆಮೇಲೆ ಹೇಳ್ತೀಯ ಎಂತಕ್ಕೆ ಬಂದೆ ನೀನು, ಎಂತಕ್ಕೆ ಬೇಕಿತ್ತು ನಿಂಗೆ ಅಂದ್ಕೊಂಡು.